ವರ್ಗದಲ್ಲಿದ್ದಾಗ ಅಂದ್ರೆ ಲೇಖಕರು ಏಕಪಾತ್ರಾಭಿನಯ ಮಾಡ್ತೀನಿ ಅಂತಂದಾಗ ಕಮಿಟಿಯವರು ನಿರಾಕರಿಸಿದ್ದಕ್ಕೆ ನೋವುಗೊಂಡಂತಹದ್ದು ನೆನಪಾಯ್ತು ಅವರಿಗೆ. ಲೇಖಕರು 8ನೇ ತರಗತಿಯಲ್ಲಿದ್ದಾಗ ಭಾಷಣ, ಲೇಖನ, ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನವನ್ನ ಪಡೆಯುತ್ತಿದ್ದುದು ಕೂಡ ನೆನಪಾಯಿತು. ಆಗ ಈ ಶಾಲೆಗೆ ಬಂದಂತಹ ಹಾಸ್ಯ ಋಷಿ ಅಂದ್ರೆ ಬೀಚಿಯವರು, ಪ್ರಕೃತಿ ಕವಿ ಕಾವ್ಯಾನಂದ, ಜಾನಪದ ಗಾರುಡಿಗ ಬೇಂದ್ರೆ ಮುಂತಾದವರು ಕಾವ್ಯ ಮತ್ತು ಜೀವನ ತರಂಗಗಳನ್ನ ಎಬ್ಬಿಸಿದ್ದದ್ದು ನೆನಪಾಯಿತು. ಸೂಡಿ, ಲಾಲ, ಶೆಟ್ಟಿ, ದೇಶಪಾಂಡೆ ಗುರುಗಳು ಇವರ ಓರೆಕೋರೆಗಳನ್ನ ತಿದ್ದಿದ್ರು. ಅವರ ಶಾಬಾದ ಶಾಲೆಯ ಮಾಸ್ತರರ ನೆನಪಾಗ್ತಾ ಇದ್ದ ಹಾಗೆ ಲೇಖಕರಲ್ಲಿ ಅವರ ಊರಿನಲ್ಲಿ ಬೀಜಾಕ್ಷರ ಬಿತ್ತಿ ತಮ್ಮ ಜೊತೆಗೆ ಶಾಬಾದಿಗೆ ಕರೆದುಕೊಂಡು ಬಂದಂತಹ ಶಾಸ್ತ್ರಿ ಮಾಸ್ತರ ನೆನಪು ಬಂದಾಗ ಕೆಲ ಕ್ಷಣ ಮೂಕನಾಗಿ ಕೂತ್ಕೊಂಡ್ಬಿಟ್ರು. ಎಲ್ಲೋ ಬಿದ್ದ ಕಲ್ಲನ್ನ ಕಡೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರರಿಗೆ ಸಲ್ಲಬೇಕು ಅನ್ನೋದು ಅವರ ವಿಚಾರ. ಏಕೆಂದ್ರೆ ಅದು ಏನು ಅನ್ನೋದ್ರೆ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ನೆನಪುಗಳು ಸುರುಳಿ ಸುರುಳಿಯಾಗಿ ಅವರಿಗೆ ಸುತ್ಕೊಳ್ಳೋದಕ್ಕೆ ಶುರುವಾಯಿತು. ಒಂದೊಂದೊಂದೊಂದೊಂದೇ ಬರೋದಕ್ಕೆ ಶುರುವಾಯಿತು. ಆ ಮಳೆ ಬಂದಿತ್ತಲ್ಲ, ಹಾಗೆ ಅವರ ನೆನಪುಗಳೆಲ್ಲ ಮಳೆಯ ಹಾಗೆ ಸುರಿಯೋದಕ್ಕೆ ಶುರುವಾಯಿತು ಅವರಿಗೆ. ನನ್ನ ಬಾಲ್ಯ ಅಂದ್ರೆ ಲೇಖಕರು ನನ್ನ ಬಾಲ್ಯ ಆರಂಭವಾದದ್ದೇ ಅಕ್ಕೂರಿನಲ್ಲಿ. ಆ ಕೇರಿಯಲ್ಲಿ ಎಲ್ಲ ಹುಡುಗರು ಕೂಡ ದನ ಕಾಯುವವರಾದ್ರಿಂದ ನಾನು ಸಹ ದನ ಕಾಯೋದಕ್ಕೆ ಹೊರಟೆ. ಲೇಖಕರು ಬಾಲ್ಯದ ನೆನಪುಗಳನ್ನ ಹೇಳ್ಕೊತಾ ಇದ್ದಾರೆ. ಅಕ್ಕ ಸಾಲಿ ಕಲಿಸ್ಬೇಕಂತ ಹೇಳಿ ಆ ಕೇರಿಯ ಹುಡುಗರ ಪ್ರೀತಿಯಲ್ಲಿ ಸಾಲಿಗೆ ಚಕ್ಕರ್ ಕೊಟ್ಟು ಅವರ ಜೊತೆ ದನ ಕಾಯುವವನಾದೆ. ಅಕ್ಕನ್ಗೆ ಇವರು ಸಾಲಿ ಕಲಿಸ್ಬೇಕು ಅಂತ ಆಸೆ ಇತ್ತು. ಆದ್ರೆ ಇವ್ರು ಅದನ್ನ ಬಿಟ್ಟು ಹುಡುಗರ ಜೊತೆನಲ್ಲಿ ಚಕ್ಕರ್ ಹೊಡೆದು ಸ್ಕೂಲಿಗೆ ದನ ಕಾಯೋದಕ್ಕೆ ಹೊರಡ್ತಾ ಇದ್ರು. ಪ್ರತಿದಿನ ಟೊಂಕಕ್ಕೆ ರೊಟ್ಟಿ ಬುತ್ತಿಯನ್ನ ಕಟ್ಕೊಂಡು ದನ ಕಾಯೋದಕ್ಕೆ ಹೋಗ್ತಾ ಇದ್ರು. ಅಂದ್ರೆ ಎಷ್ಟು ಸಂತೋಷ ಆ ಒಂದು ಕ್ಷಣಗಳು. ಹಳ್ಳ ಕೊಳ್ಳ ಎಗರೋದು, ಕೆರೆ ಬಾವಿ ಗಿಡ ಗಂಟೆ ಮರ ಗಿಡ ಬೆಟ್ಟ ಗುಡ್ಡ ಹಣ್ಣು ಹಂಪಲುಗಳು, ಆಡಿದ್ದೇ ಆಟ. ಅವರು ಏನ್ ಮಾಡಿದ್ರು ಚಂದವೇ, ಸ್ವಚ್ಛಂದದ ಬದುಕು ಅದು, ಆ ಒಂದು ಬಾಲ್ಯ. ಅದನ್ನ ನೆನಪಿಸ್ಕೊಳ್ತಾ ಇದ್ದಾರೆ ನೋಡಿ. ಹಳ್ಳ ಹೊಳೆ ಕೆರೆ ಬಾವಿ ಗಿಡಮರ ಬಳ್ಳಿ ಬೆಟ್ಟ ಗುಡ್ಡ ಹಣ್ಣು ಹಂಪಲಗಳ ಮಧ್ಯೆ ಬೋಳೆದ್ದು ಕುಣಿಯುತ್ತ ಪೀಪಿ ಊದುತ್ತಾ ಕೃಷ್ಣನ ಹಾಗೆ ಹುಡುಗಿಯರ ಜೊತೆ ಕಣ್ಣ ಮುಚ್ಚಾಲೆ ಆಡಿದ್ದು, ಬಳಿ ಚಕ್ಕಾರಾಟ, ಕೋಲಂಬಳ್ಳಗುಳ್ಳಿ, ಲೋಡ್ ಲೋಡ್ ತಿಮ್ಮಯ್ಯ ಆಟ ಆಡೋದೆಂದ್ರೆ ಎಲ್ಲಿಲ್ಲದ ಹಿಗ್ಗು ಲೇಖಕರಿಗೆ. ದನಗಳನ್ನ ಮೇಯಿಸೋದಕ್ಕೆ ಎಲ್ಲೋ ಬಿಟ್ಟು ಎಲ್ಲೋ ಆಡ್ತಾ ಸಂಜೆ ಆದಾಗ ಹಾಡ್ತಾ ಕುಣಿತಾ ಮನೆಗೆ ದನವಾಗಿ ಪಕ್ಷಿಯಾಗಿ ಬರೋದೊಂದು ಅವರ ಪಾಲಿಗೆ ಇದ್ದಂತಹ ನಿತ್ಯದ ಹಬ್ಬ. ಇಂತಹ ಮಹಾಸುಖ ಬಿಡಬಾರದು, ಜೀವನದುದ್ದಕ್ಕೂ ದನಾನೇ ಕಾಯ್ಕೊಂಡು ಇದ್ಬಿಡ್ಬೇಕು ಅನ್ನುವಂಥದ್ದು ಲೇಖಕರ ತೀರ್ಮಾನ ಆಗಿತ್ತು. ಅವ್ರೂರಲ್ಲಿ ನೋಡಿ, ಅವ್ರು ಹೇಳ್ತಾರೆ, ನಮ್ಮೂರಲ್ಲಿ ನಮ್ಮ ಮಾವನಿಗೂ ಹೊಸದಾಗಿ ಆರಂಭವಾದಂತಹ ಸರ್ಕಾರಿ ಶಾಲೆಗೆ ಬಂದ ಈ ಶಾಸ್ತ್ರಿ ಮಾಸ್ತರಿಗೂ ಗೆಳೆತನ ಇತ್ತು. ಈ ಗೆಳೆತನದ ಗುರುತಿಗಾಗಿ ಅಕ್ಕನೂರಿನಲ್ಲಿ ದನ ಕಾಯ್ತಾ ಇದ್ದಂತಹ ನನಗೆ ಸಾಲಿ ಕಲಿಸುವ ವಿಚಾರ ಶಾಸ್ತ್ರಿ ಮಾಸ್ತರರು ವ್ಯಕ್ತಪಡಿಸಿದ್ರು. ಇದರಿಂದ ನನ್ನ ತಂದೆ ಬಂದು ನನ್ನನ್ನ ಹೊಡೆದು ಬಡಿದು ನನ್ನ ಪ್ರೀತಿಯ ದನಗಳನ್ನ ಗೆಳೆಯರನ್ನ ನಾನು ಪ್ರೀತಿಸಿದಂತಹ ಹೊಳೆ ಹಳ್ಳ ಗಿಡಮರ ಬೆಟ್ಟ ಗುಡ್ಡ ಹಣ್ಣ ಹಂಪಲುಗಳು ಇವೆಲ್ಲವನ್ನ ಅಗಲಿಸಿ ಎಳೆಕೊಂಡು ಊರಿಗೆ ತಂದ್ಬಿಟ್ರು. ಇಲ್ಲಿ ತನಕ ಬಯಲು ಶಾಲೆಯಲ್ಲಿದ್ದ ನನಗೆ 4 ಗೋಡೆಗಳ ಕೋಟೆ ಬಂಧನದಲ್ಲಿ ಬಂಧಿಸಿದ್ರು. ಅಂದ್ರೆ ಬಯಲು ಶಾಲೆ ಅಂದ್ರೆ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಅದನ್ನ ಹೇಳ್ತಾ ಇದ್ದಾರೆ ಅವರು. ಈ ಗೋಡೆಗಳ ಮಧ್ಯೆ 4 ಗೋಡೆಗಳ ಮಧ್ಯದ ಕೋಟೆಯ ಬಂಧನದ ಸ್ಕೂಲು. ಅವ್ರಿಗೆ ಹಿಂಸೆ ಆಗೋದಕ್ಕೆ ಶುರುವಾಗಿತ್ತು. ಯಾರೆಷ್ಟೇ ಹೇಳಿದ್ರು ಕೂಡ 3-4 ತಿಂಗಳವರೆಗೆ ನಾನು ಪಾಟಿಯ ಮೇಲೆ ಒಂದಕ್ಷರ ಬರೆಯದೆ ಸದಾ ನನ್ನ ದನದ ಬಳಗವನ್ನ ನೆನೆಸ್ಕೊಳ್ತಾ ಕುಳಿತುಕೊಳ್ತಿದ್ದೆ. ನೋಡಿ, ಪಾಟಿ ಅಂದ್ರೆ ಸ್ಲೇಟ್ ಮೇಲೆ 3-4 ತಿಂಗಳು ಒಂದ್ ಅಕ್ಷರ ಬರೀಲಿಲ್ಲ, ಹಠಕ್ ಬಿದ್ದಂಗೆ. ಅದೇ ಏನ್ ನೆನಪಾಗ್ತಿತ್ತು ಅವ್ರಿಗೆ, ಯಾಕಾದ್ರೂ ಬಂದು ಇಲ್ಲಿ ಸೇರ್ಸಿದ್ರು ಅನ್ನುವ ರೀತಿಯಲ್ಲಿ. ಅದೇ ಆ ಹಳೆಯ ನೆನಪುಗಳು, ಆ ದನಗಳು ಕರಗಳು ಸ್ನೇಹಿತರು ಹಳ್ಳ ಕೊಳ್ಳ ಇವೆಲ್ಲ ನೆನಪಾಗ್ತಾ ಇದ್ದಿದ್ರೆ ಬಹುಶಃ ಅವರು ವಿದ್ಯೆಯಲ್ಲಿ ಆಸಕ್ತಿ ಬರಲಿಲ್ಲ. ದಿನಗಳು ಹೋದಂತೆ ಅವರ ನೆನಪುಗಳು ಕಡಿಮೆಯಾಗ್ತಾ ಹೋಯಿತು. ಶಾಸ್ತ್ರಿ ಮಾಸ್ತರರ ಹೆಂಡತಿ ಅಂಬವ್ವ ಲೇಖಕರಿಗೆ ಸಂಜೆ ಮುಂಜಾನೆ ಸಿಹಿ ತಿಂಡಿ ತಿನಿಸುಗಳನ್ನ ಮಾಡಿದ ಅಡಿಗೆಗಳನ್ನ ತಿನ್ನಿಸ್ತಾ ಉಣಿಸ್ತಾ
ಅವ್ರನ್ನ ಪಾಲಿಸ್ತಾ ಇದ್ರು. ಬಹುಶಃ ಅವರಿಗೆ ಸ್ವಲ್ಪ ಮನಸ್ಸು ಬದಲಾಯಿತು ಅಂತ ಕಾಣುತ್ತೆ. ಶಾಬಾದಿಗೆ ಸಂತಿ ಮಾಡೋದಕ್ಕೆ ಹೋಗುವಾಗ ಕರೆಸ್ಕೊಂಡು ಹೋಗ್ತಾ ಇದ್ರು ಆ ತಾಯಿ. ಹೋಟೆಲಲ್ಲಿ ಹೊಟ್ಟೆ ತುಂಬಾ ತಿನ್ನಿಸ್ತಾ ಇದ್ರು. ಶಾಸ್ತ್ರಿ ಮಾಸ್ತರು ತಾವು ನೋಡಿದಂತಹ ಸಿನಿಮಾ ತೋರಿಸ್ತಾ ಇದ್ರು. ಲೇಖಕರಿಗೆ ಅಕ್ಷರ ಕಲಿ ಎಂದು ಒತ್ತಾಯ ಮಾಡ್ತಾ ಇರಲಿಲ್ಲ. ಅವರ ಮನಸ್ಸು ತಿರುಗೋದಕ್ಕೆ ಸುಮ್ಮನೆ ಬಿಟ್ಟಿದ್ರು. ಎಷ್ಟು ದಿವಸ ಸುಮ್ಮನೆ ಕೂಡೋದು? ಅಕ್ಕನೂರಿನಲ್ಲಿ ನೆನಪುಗಳೆಲ್ಲ ಬಯಲಲ್ಲಿ ಬಯಲಾಗಿ ಹೋದ್ಮೇಲೆ ಶಾಸ್ತ್ರಿ ಮಾಸ್ತರರು ಮತ್ತು ಅವರ ಅಂಬವ್ವ, ಅವರ ಹೆಂಡತಿಯಾದಂತಹ ಅಂಬವ್ವನವರ ಪ್ರೀತಿ ಕಡಲಲ್ಲಿ ಮಿಂದೆದ್ದು ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯೋದಕ್ಕೆ ಶುರುವಾಯಿತು ಲೇಖಕರ ಮೇಲೆ. ನೋಡಿ, ಪ್ರೀತಿ ಅನ್ನೋದು, ವಾತ್ಸಲ್ಯ ಅನ್ನೋದು, ಮಮತೆ ಅನ್ನೋದು ಹೇಗೆಲ್ಲ ಬದಲಾವಣೆಯನ್ನ ಮಾಡಬಹುದು ಕೆಲವೊಬ್ಬರ ಬದುಕಿನಲ್ಲಿ ಅಂತ. ಕೇವಲ 3 ತಿಂಗಳೊಳಗೆ ಅಕ್ಷರಗಳ ಅಭ್ಯಾಸವನ್ನ ಮುಗಿಸಿ ಅದೇ ವರ್ಷ 1ನೆಯ ಪರೀಕ್ಷೆಯನ್ನು ಕೂಡ ಪಾಸಾದ್ರು. ಹಿಂದೆ ದನ ಕಾಯೋದಕ್ಕೆ ಹೋಗುವಾಗ ಹತ್ತಿದ್ದಂತಹ ಅಡವಿ ರುಚಿ ಈಗ ಸಾಲಿ ಕಡೆ ತಿರುಗ್ತು. ಅಲ್ಲಿಂದ ಪ್ರತಿ ವರ್ಷ ಪಾಸಾಗ್ತಾನೆ ಹೋದ್ರು ಲೇಖಕರು. ಅಲ್ಲಿ ತನಕ ಮಾಸ್ತರರಿಗೆ ಮಕ್ಕಳಾಗಿರ್ಲಿಲ್ಲ. ಲೇಖಕರನ್ನೇ ಅವರು ತಮ್ಮ ಮನೆಯ ಮಗನ ಅಂತ ಹೇಳಿ ತಿಳಿದು ಭಾವಿಸಿ ಮನೆಯಲ್ಲಿ ಇಟ್ಕೊಂಡಿದ್ರು. ಲೇಖಕರು 4ನೇ ತರಗತಿಗೆ ಬಂದಾಗ ಪಾಸ್ ಆಗೋ ಹೊತ್ತಿಗೆ ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿದ್ವು ಆ ಶಾಸ್ತ್ರಿ ಮಾಸ್ತರರಿಗೆ. ಅವರ ಖುಷಿ ಕಡಲಾಗಿ ಹೋಯಿತು. ಒಂದು ಬೇಕು 2 ಸಾಕು ಅನ್ನುವ ಕುಟುಂಬ ಯೋಜನೆಯ ಭರತ ವಾಕ್ಯದ ಹಾಗೆ ಶಾಸ್ತ್ರಿ ಮಾಸ್ತರರು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ರು ಪಾಪ ಹೆಂಡತಿಗೆ. ಅದೇ ವರ್ಷ ಅವರಿಗೆ ಶಾಬಾದಿಗೆ ವರ್ಗವೂ ಕೂಡ ಆಯಿತು. ಲೇಖಕರದ್ದು 4ನೇ ವರ್ಷವೂ ಕೂಡ 4ನೇ ತರಗತಿಯೂ ಕೂಡ ಮುಗಿದಿತ್ತು. ಅವ್ರ ಜೊತೆ ಮುಂದಿನ ಓದಿಗಾಗಿ ಹೊರಡುತ್ತಾರೆ. ಅಂದ್ರೆ ಅವ್ರಿಗೆ ಮಕ್ಕಳಾದ್ಮೇಲೆ ಕೂಡ ಲೇಖಕರನ್ನ ಅವ್ರ ಮಗನ ರೀತಿಯಲ್ಲಿಯೇ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು. ಅದು ಯಾವ ವ್ಯತ್ಯಾಸವನ್ನು ಮಾಡಲಿಲ್ಲ ಪಾಪ ಅವರು. ಅದು ನಿಜವಾಗ್ಲೂ ಕೂಡ ಅವರು ನಿಜವಾದ ಒಂದು ವ್ಯಕ್ತಿತ್ವದ ಪ್ರತಿರೂಪ ಅಂತ ಹೇಳ್ಬೋದು ನಾವಿಲ್ಲಿ. ಅವರೊಟ್ಟಿಗೆ ಪಾಪ ಕರ್ಕೊಂಡು ಹೋಗ್ತಾರೆ ಶಾಬಾದಿಗೆ. ತಮಗೆ 2 ಗಂಡು ಮಕ್ಕಳಾದ್ರೂ ಕೂಡ ಲೇಖಕರನ್ನ ಅವರು ಬಿಡ್ಲಿಲ್ಲ. ಶಾಬಾದಿನಲ್ಲಿ ತಮ್ಮ ಮನೆಯಲ್ಲಿ ಇಟ್ಕೊಳ್ತಾರೆ. ನಮಗೆ 3 ಗಂಡು ಮಕ್ಕಳು ಅಂತ ಅವರು ಮನೆಗೆ ಬಂದವ್ರಿಗೆಲ್ಲ ಹೇಳ್ತಾ ಇದ್ರಂತೆ. ಹಳ್ಳಿಯಲ್ಲಿದ್ದ ಹಾಗೆ ಇಲ್ಲಿಯೂ ಕೂಡ ಇರತೊಡಗಿದ್ರು ಲೇಖಕರು. ಶಾಸ್ತ್ರಿ ಮಾಸ್ತರರ ಪಾಠ ಹೇಳ್ತಾ ಇದ್ರು. ಅವ್ವ ಅಡುಗೆ ಮಾಡ್ತಾ ಇದ್ರು. ನಾನು ಕಸ ಹೊಡೆದು ನೀರು ತರೋದು, ಬಾಜಾರಿಗೆ ಹೋಗಿ ಕಾಯಿಪಲ್ಲೆ ಕುಳ್ಳು ಕಟ್ಟಿಗೆ ತರೋದು ಮಾಡ್ತಾ ಇದ್ದೆ. ಎಲ್ಲರೂ ಕೂಡಿ ಉಣ್ತಾ ಇದ್ವು. ಪ್ರತಿ ರವಿವಾರ ಕೂಡಿ ಸಿನಿಮಾಕ್ಕೆ ಹೋಗ್ತಾ ಇದ್ವಿ. ಆ ಹುಡುಗರು ನನ್ನ ಬಿಟ್ಟು ಒಂದು ಗಳಿಗೆ ಕೂಡ ಇರ್ತಾರಲ್ಲ, ಅಂದ್ರೆ ಮಾಸ್ತರದ ಮಕ್ಕಳು. ನಾನು ಸಾಲಿಗೆ ಹೊರಟ್ರೆ ಅಳ್ತಾ ಇದ್ವು. ಹೊರಗಿನಿಂದ ಬಂದ ಕೂಡಲೇ ತೆಕ್ಕೆಗೆ ಬೀಳ್ತಾ ಇದ್ವು. ಹೀಗೆ ದಿನಗಳು ಸಾಗಿದವು. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇವತ್ತು ಟೀಚರ್ಸ್ಗಳು ಮಕ್ಕಳ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋ ಹಾಗೆ ಇಲ್ಲ, ರೂಲ್ಸೇ ಮಾಡ್ಬಿಡ್ತಾರೆ. ವಿದ್ಯಾಭ್ಯಾಸ ಅನ್ನೋದು ಹೇಗಿರ್ಬೇಕು ಅಂತ ಹೇಳಿದ್ರೆ, ಅವರಿಗೆ ವಿದ್ಯೆನ ಕಲಿಸೋದಕ್ಕೆ ಹೊಡಿಲಿಲ್ಲ ಬಡಿಲಿಲ್ಲ. ಆರಂಭದಲ್ಲಿ ಅವ್ನ ಇಷ್ಟ ಬಂದಾಗೆ ಬಿಟ್ಬಿಟ್ರು. ಅವ್ನು ಕೇಳಿದ್ದನ್ನ ಕೊಡೋದು, ಅಥವಾ ಇನ್ನೂ ಹೆಚ್ಚಿಗೆನೆ ಪ್ರೀತಿಯಿಂದ ಸಿಹಿ ತಿಂಡಿಗಳನ್ನು ಕೊಡೋದು, ಅವ್ನು ಬೇಡದ್ದನ್ನೆಲ್ಲ ಮಾಡೋದು, ಸಿನಿಮಾಗೆ ಕರ್ಕೊಂಡು ಹೋಗುವಂಥದ್ದು. ಅವ್ನು ಹೆಂಗಿರ್ತಾನೆ ಹಂಗಿರಕ್ ಬಿಟ್ಬಿಟ್ಟಿದ್ರೆ ಹೊರತು ಅವನ್ನ ಬಂಧಿಸ್ಲಿಲ್ಲ. ಅವರು ಓದು ಅಂತ ಬಂಧಿಸ್ಲಿಲ್ಲ. ಆದ್ರೆ ಆತನಿಗೆ ಅನ್ನಿಸ್ತು, ಈ ತಂದೆ ತಾಯಿ ನನಗೆ ಯಾರು ಏನಂತಲೇ ಗೊತ್ತಿಲ್ಲದವ್ರು ಬಂದು ನನಗೆ ಇಷ್ಟು ಪ್ರೀತಿ ತೋರಿಸ್ತಾರೆ ಅಂತ. ಬಹುಶಃ ಅವ್ರ ಪ್ರೀತಿ ನಾನು ಬೆಲೆ ಕೊಡಬೇಕು ಅಂತ ಬಹುಶಃ ಅವ್ರ ಮನಸ್ಥಿತಿ ಬದಲಾಗಿರ್ಬೇಕು ಅಂತ ಕಾಣುತ್ತೆ. ಅಕ್ಷರಾಭ್ಯಾಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಆ ಅಕ್ಷರಾಭ್ಯಾಸವೇ ಅವ್ರನ್ನ ಓದಿನ ಕಡೆಗೆ ಸೆಳೆಯುತ್ತೆ. ಅದಾದ ಮೇಲೆ ಅವರ ಪ್ರೀತಿ ನೋಡಿ ಎಷ್ಟರ ಮಟ್ಟಿಗಿರುತ್ತೆ ಅಂತ ಹೇಳಿದ್ರೆ, ಇವತ್ತು ಯಾರಿಗೂ ಆಗೋದಿಲ್ಲ. ಅಂಥದ್ರಲ್ಲಿ ಈ ರೀತಿಯಾಗಿ ಪ್ರೀತಿಯನ್ನ ಕೊಟ್ಟು ಯಾರದೋ ಮಕ್ಕಳನ್ನ ತಮ್ಮ ಮಕ್ಕಳ ಹಾಗೆ ಬಾಳಿಸ್ಕೊಳ್ತಾರೆ ಅನ್ನುವಂಥದ್ದು ನಿಜವಾದ ವ್ಯಕ್ತಿತ್ವ. ಗುರುಸ್ಥಾನಕ್ಕೆ ನಿಜವಾಗ್ಲೂ ಕೂಡ ಯೋಗ್ಯ ಇಂಥವ್ರು ಇವತ್ತಿಗೂ ಸಿಗ್ತಾರೆ. ನನ್ನ ಬದುಕಿನಲ್ಲೂ ಇದ್ದಾರೆ ಅಂತಹ ಗುರುಗಳಿಗೆ. ನಾನು ಈ ಒಂದು ಪಾಠದಲ್ಲಿ ನೆನೆಸ್ಕೊಳ್ತೀನಿ ಅಂಥವ್ರನ್ನ. ಇವನ್ ನನ್ನ ಕ್ಲಾಸಲ್ಲಿ ಪಾಠ ಮಾಡೋದು ಕೂಡ ನೆನೆಸ್ಕೊಳ್ತೀನಿ ಸುಮಾರು ಸಾರಿ ಅಂತಹ ಶಿಕ್ಷಕರನ್ನ. ಪ್ರತಿಯೊಬ್ಬರ ಬದುಕಿನಲ್ಲಿ ಎಷ್ಟೋ ಜನ ಟೀಚರ್ಸ್ ಬಂದು ಹೋಗ್ತಾರೆ, ಆದ್ರೆ ಈ ರೀತಿಯಾದಂತಹ ಶಿಕ್ಷಕರು ಸಿಗೋದು ಅಪರೂಪ. ಆದ್ರೆ ಎಲ್ಲಾ ವ್ಯಕ್ತಿಗಳ ಬದುಕಿನಲ್ಲೂ ಇಂತಹ ಒಬ್ಬ ಮೇಷ್ಟ್ರು ಇದ್ದೇ ಇರ್ತಾರೆ ಅನ್ನುವಂಥದ್ದೇ ಸತ್ಯ.